ದಿನಕ್ಕೆ ಕನಿಷ್ಠ 2 ಗರಿ ಕರಿಬೇವನ್ನು ಸೇವಿಸಲೇಬೇಕು ಅಂತ ಹಿರಿಯರು ಹೇಳ್ತಾರೆ. ಹೌದಂತ ಕಾಣುತ್ತೆ. ಎ, ಬಿ, ಸಿ, ಇ ವಿಟಮಿನ್ಸ್ಗಳನ್ನು ಹೊಂದೋದ್ರ ಜೊತೆಗೆ ಇದರಲ್ಲಿ ಖನಿಜಾಂಶಗಳು ಸಾಕಷ್ಟು ಇದೆ. ಅದರಲ್ಲೂ ಕಬ್ಬಿಣಾಂಶ ಭರಿತ. ಇದು ಜೊತೆಗೆ ನಮಗೆ ಈ ಶುಗರ್ ಪ್ರಾಬ್ಲಮ್ಮು, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದ್ದವರಿಗೆ ಕಂಟ್ರೋಲಲ್ಲಿ ಇರಲಿಕ್ಕೆ ಬಹಳಷ್ಟು ಸಹಕಾರಿ ಅಂಥೇಳಿ ಪ್ರೂವ್ ಆಗಿದೆ. ಸೊ ಇಂಥ ಒಂದು ಕರಿಬೇವನ್ನು ನಾನು ಒಣಗಿಸಿ ಅದರ ಕರಿಬೇವಿನ ಚಟ್ನಿ ಪುಡಿಯನ್ನು ಮಾಡೋದು ಹೇಗೆ ಅಂಥೇಳಿ ತೋರಿಸಲಿದ್ದೇನೆ, ಬನ್ನಿ. ಇದಕ್ಕಾಗಿ ಬಲ್ತಂತಹ ಕರಿಬೇವು ನಮಗೆ ಭಾಳಷ್ಟು ಉಪಯುಕ್ತ. ಅದು ಭಾಳಷ್ಟು ಬೇಗ ಒಣಗಿ ಬರುತ್ತೆ ನೋಡಿ. ಹಾಗೆ ಒಣಗಿಸ್ಕೊಂಡಂಥ ಕರಿಬೇವು ನಿಮ್ಗೆ ಕಾಣಿಸ್ತಾ ಇದೆ. ಅದನ್ನು ನಾವು ಒಂದು ಸ್ವಲ್ಪ ಇನ್ನೂ ಗರಿ ಮಾಡ್ಕೊಳ್ಳೋಣ. ಒಂದು 50 ಗರಿ ಕರಿಬೇವಿಗೆ ಒಂದು 30ರಷ್ಟಾದರೂ ಒಣಮೆಣಸು ಬೇಕು. ಒಂದು ಇಡೀ ಗಿಟ್ಕೋ ಕೊಬ್ಬರಿ, ಆಮೇಲೆ ಒಂದು ಅರ್ಧ ಪಾವಿನಷ್ಟು ಉದ್ದಿನಬೇಳೆ, 1 ಪಾವಿನಷ್ಟು ಕಡಲೆಬೇಳೆ, ಇನ್ನು ರುಚಿಗೆ 2 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಸ್ವಲ್ಪ ಹುಣಸೆಹಣ್ಣು, ಒಂದು ಸಣ್ಣ ಮುದ್ದೆ ಇಂಗು ಮತ್ತು ಉಪ್ಪು 1-2 ಟೇಬಲ್ ಸ್ಪೂನು. ಮೊದಲಿಗೆ ಒಂದು ಕಡಾಯಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸ್ವಲ್ಪವೇ ಹಾಕಬೇಕು, ಅರ್ಧ ಚಮಚ ಆದರೆ ಸಾಕು. ಕಡಲೆಬೇಳೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಸಾಧಾರಣ ಡಾರ್ಕ್ ಆಗ್ತಾ ಇದೆ ಅನ್ನುವಾಗ ನಾವು ಉದ್ದಿನಬೇಳೆಯನ್ನು ಹಾಕ್ಕೊಳ್ಳೋವಂಥದ್ದು. ಸೊ ಕಡಲೆಬೇಳೆ ಮತ್ತು ಉದ್ದಿನಬೇಳೆ 2:1 ಪ್ರಮಾಣದಲ್ಲಿ ಹಾಕ್ಕೊಳ್ಳೋವಂಥದ್ದು. ಸೊ ಅದು ಚೆನ್ನಾಗಿ ಫ್ರೈ ಆಗಬೇಕು. ಎರಡೂ ಸಹಿತ ಕಲರ್ ಚೇಂಜ್ ಆಗಿ ಪರಿಮಳ ಬರ್ತಾ ಇದೆ ಅನ್ನುವಾಗ ನಾವು ಈ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿ ಬಂತು. ಕರಿಬೇವನ್ನು ಹಾಕ್ಕೊಳ್ಳೋವಂಥದ್ದು. ನಾನು ಮೊದಲೇ ಒಣಗಿಸಿಟ್ಕೊಂಡಿರೋದ್ರಿಂದ ಬೇಗ ಇದು ಈಗ ಫ್ರೈ ಆಗಿ ಬರುತ್ತೆ. ಸ್ವಲ್ಪ ಬಿಸಿ ತಾಗೋದ್ರೊಳಗೆ ಅದು ಫ್ರೈ ಆಗುತ್ತೆ. ಸಣ್ಣ ಉರಿಯಲ್ಲೇ ಹೀಗೆ ಕೈ ಆಡಿಸ್ತಾ ಹುರ್ಕೋಬೇಕು. ಸೊ ಅದನ್ನೆಲ್ಲ ಈಗ ಬೇರೊಂದು ಪಾತ್ರೆಯೊಳಗೆ ತೆಗೆದಿಟ್ಕೊಳ್ಳೋಣ. ಆಮೇಲೆ ಉಳಿದ ಸಾಮಗ್ರಿಗಳನ್ನು ಒಂದೊಂದೇ ಫ್ರೈ ಮಾಡ್ಕೊಳ್ಳೋಣ. ಸೊ ಎಣ್ಣೆ ಸ್ವಲ್ಪ ಮತ್ತೆ ಹಾಕ್ಕೋಬೇಕಾಗತ್ತೆ, ಯಾಕೆಂದರೆ ಮೆಣಸು ಘಾಟ ಆಗುತ್ತೆ ಇಲ್ಲದಿದ್ರೆ. ಸೊ ಸ್ವಲ್ಪ ಎಣ್ಣೆಯನ್ನು ಚಿಮುಕಿಸಿ ಮೆಣಸನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದರ ಜೊತೆಗೆ ಹುಣಸೆಹಣ್ಣು, ಆಮೇಲೆ ಉಪ್ಪು, ಹರಳುಪ್ಪು, ಇಂಗು ಎಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ಉಪ್ಪು ಹಾಕಿದಷ್ಟು ಬೇಗ ಈ ಹುಣಸೆಹಣ್ಣು ಮತ್ತು ಮುದ್ದೆ ಇರುವಂಥ ಇಂಗು ಸಹಿತ ಚೆನ್ನಾಗಿ ಫ್ರೈ ಆಗಿ ಬರುತ್ತೆ. ಎಲ್ಲವನ್ನು ಕೈಯಾಡಿಸ್ತಾ ಫ್ರೈ ಮಾಡಿಕೊಂಡು ಸ್ವಲ್ಪ ಗರಿ ಆಗ್ತಾ ಇದ್ದಂತೆ ಆಫ್ ಮಾಡಿ ಬೇರೆ ತೆಗೆದಿಟ್ಕೊಳ್ಳೋಣ. ಈ ಫ್ರೈ ಮಾಡಿದ ಒಣಮೆಣಸು ಮತ್ತು ಉಪ್ಪು, ಹುಣಸೆಹಣ್ಣು ಎಲ್ಲವನ್ನು ನಾವು ಸಪ್ರೇಟಾಗಿ ಮೊದಲು ಪುಡಿ ಮಾಡ್ಕೋಬೇಕು. ಮುಂಚಿತವಾಗಿ ಕೊತ್ತಂಬರಿಯನ್ನು ಸಹಿತ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಅದರ ಜೊತೆಗೆ ಈಗ ಕೊಬ್ಬರಿಯೂ ಹಾಕ್ಕೊಳ್ತೇನೆ. ಕೊಬ್ಬರಿ ಸ್ವಲ್ಪ ಹಸಿಯಾಗಿರೋದ್ರಿಂದ ಬೇಗ ಹಾಕ್ಕೊಂಡಿದ್ದೇನೆ, ಇಲ್ಲದಿದ್ದರೆ ಸ್ವಲ್ಪ ಲಾಸ್ಟಿಗೆ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಈಗ ಮೆಣಸು ಮತ್ತು ಇದನ್ನೆಲ್ಲ ಮೊದಲಿಗೆ ಸಪ್ರೇಟಾಗಿ ಪುಡಿ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂದರೆ ಮೆಣಸು ಚೆನ್ನಾಗಿ ಪುಡಿ ಆಗೋದಿಲ್ಲ ಇಲ್ಲದಿದ್ದರೆ. ಇದರಲ್ಲಿ ಅರ್ಧದಷ್ಟು ತೆಗೆದಿಟ್ಕೊಂಡು ಉಳಿದ ಸಾಮಗ್ರಿಗಳನ್ನು ಅದಕ್ಕೆ ಹಾಕಿ ಕೊಬ್ಬರಿಯೊಂದನ್ನು ಕೊನೆಗೆ ಹಾಕ್ಕೊಳ್ಳೋ ಅಂಥದ್ದು. ಇಷ್ಟನ್ನು ಮಾತ್ರ ನಾನು ಪುಡಿ ಮಾಡ್ಕೊಳ್ತಾ ಇದ್ದೇನೆ. ಕಾರಣ ಇಷ್ಟೇ, ಕೊಬ್ಬರಿ ಹಾಕಿದ ಮೇಲೆ ಬೇರೆ ಸಾಮಗ್ರಿಗಳು ಸರಿಯಾಗಿ ನೈಸಾಗಿ ಬರಲ್ಲ. ಸೊ ಈಗ ತರಿಯಾಗಿಯೇ ರುಬ್ಕೊಂಡಿದ್ದೇನೆ, ಪುಡಿ ಮಾಡ್ಕೊಂಡಿದ್ದೇನೆ. ಈಗ ಕೊಬ್ಬರಿ ಹಾಕ್ಕೊಂಡು ಸಂಪೂರ್ಣ ಮಿಕ್ಸ್ ಆಗುವಂತೆ ಮತ್ತು ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಇದನ್ನೀಗ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ತುಂಬ ನೈಸ್ ಆಗಿಲ್ಲ ನೋಡಿ, ತುಂಬ ನೈಸ್ ಆದರೆ ರುಚಿಯಾಗಿರಲ್ಲ. ಇಷ್ಟೇ ತರಿಯಾಗಿ ಇರಬೇಕು. ಸೊ ಒಂದು ರೌಂಡ್ ಆಯಿತು. ಈಗ ಇನ್ನೊಂದು ರೌಂಡನ್ನು ಹಾಕ್ಕೊಳ್ತಾ ಇದ್ದೇನೆ. ಮೆಣಸಿನ ಪುಡಿ ಮೊದಲೇ ತೆಗೆದಿಟ್ಟದ್ದನ್ನು ಹಾಕ್ಕೊಂಡು ಉಳಿದ ಎಲ್ಲ ಸಾಮಗ್ರಿಗಳನ್ನು ಆಗ ಹಾಕ್ಕೊಂಡಂತೆ ಹಾಕಿ ಎಲ್ಲವನ್ನು ಮತ್ತೊಮ್ಮೆ ಪುಡಿ ಮಾಡತಕ್ಕದ್ದಷ್ಟೇ. ಸೊ ಅದು ಈಕ್ವಲ್ ಪ್ರಪೋರ್ಷನ್ ಆಗಿ ನಾವು ನೈಸಾಗಿ ಬಂದಾಗ ಮತ್ತೆ ಹೆಚ್ಚು ಕಲಿಸುವುದೇನು ಬೇಕಾಗಿರಲ್ಲ. ಒಮ್ಮೆ ಕೈಯಾರೆ ಗಂಟುಗಳನ್ನೆಲ್ಲ ಪುಡಿ ಮಾಡಿ ಒಂದು ಸತಿ ಕೈಯಾಡಿಸಿ ಮಿಕ್ಸ್ ಮಾಡಿಬಿಟ್ರೆ ಸಾಕು. ನಮ್ಮ ಚಟ್ನಿ ಪುಡಿ ರೆಡಿ. ನಾವು ದಿನ ಬಳಕೆಗೆ ಒಂದು ಸಣ್ಣ ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ಉಳಿದದ್ದೆಲ್ಲ ದೊಡ್ಡ ಡಬ್ಬಿಯಲ್ಲೇ ಹಾಕಿ ಸಪ್ರೇಟಾಗಿ ಪ್ರಿಸರ್ವ್ ಮಾಡ್ಬೋದು. ಪಲ್ಯಗಳಿಗೂ ಇದನ್ನು ಬಳಸ್ಕೋಬೋದು. ದೋಸೆ, ಇಡ್ಲಿಗೆ ನೆಂಚ್ಕೊಂಡು ತಿನ್ನುವಾಗ ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ತಿನ್ನೋದು ಭಾಳ ಟೇಸ್ಟ್ ಆಗುತ್ತೆ. ಏನಂತೀರಾ? ರೆಸಿಪಿ ಹೇಗಿದೆ? ನಿಮ್ಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.